ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮನೆ ಮಾತಾಗಿ ಏನಪ್ಪಾ, ದುಡ್ಡು ಕೊಟ್ರೆ ಮಾತ್ರನ ಮನೆಗಳು ಸಿಗೋದು, ಒಂದ್ ರೀತಿ ಸರ್ಕಾರನ ಅಲ್ಲಾಡ್ ಹೋಗ್ತಕ್ಕಂಥ ವಿಷಯ. ಜಮೀರ್ ಅವರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ನೀವು ಮಾತಾಡಿದ ತಕ್ಷಣನೇ ಭ್ರಷ್ಟಾಚಾರ ನಿಂತೋಗ್ಬಿಡತ್ತಾ? ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಣ ಕೊಟ್ರೆ ಮಾತ್ರ ವಸತಿ ಯೋಜನೆಯಲ್ಲಿ ನಿವೇಶನಗಳು ಸಿಗುತ್ತಾ? ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ಅವರ ಆಡಿಯೋ ಬಾಂಬ್ ಈಗ ಸದ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಬಿಜೆಪಿ MLC ರವಿಕುಮಾರ್ ಅವರಿದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಬಿ.ಆರ್. ಪಾಟೀಲ್ ಅವರ ಆಡಿಯೋ ಬಾಂಬ್ ಈಗ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವಂತದ್ದು, ಅಂದ್ರೆ ಹಣ ಕೊಟ್ರೆ ಮಾತ್ರ ವಸತಿ ಯೋಜನೆ ನಿವೇಶನ ಸಿಗುತ್ತಾ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಏನ್ ರಿಯಾಕ್ಟ್ ಮಾಡುತ್ತೆ ಬಿಜೆಪಿ ಅನ್ನುವಂಥದ್ದು? ಬಿ.ಆರ್. ಪಾಟೀಲ್ ಅವರು ತುಂಬಾ ಹಿರಿಯ ಶಾಸಕರು ಕಾಂಗ್ರೆಸ್ನಲ್ಲಿ. ಯಾವಾಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಜೊತೆನಲ್ಲೇ ಶಾಸಕರಾಗಿದ್ದಂಥವ್ರು ಬಿ.ಆರ್. ಪಾಟೀಲ್. ಆ ತರದ ಹಿರಿಯ ಶಾಸಕರು ಬಹಳ ಬೇಜಾರದಿಂದ ಏನಪ್ಪಾ, ದುಡ್ಡು ಕೊಟ್ರೆ ಮಾತ್ರನ ಮನೆಗಳು ಸಿಗೋದು, ಇದನ್ನೆಲ್ಲ ಹೊರಗಡೆ ವಿಷಯ ಹೇಳಿದ್ರೆ ಈ ಸರ್ಕಾರಕ್ಕೆ ಎಂತ ಕೆಟ್ಟ ಹೆಸರು ಬರುತ್ತೆ, ಒಂದ್ ರೀತಿ ಸರ್ಕಾರನ ಅಲ್ಲಾಡ್ ಹೋಗ್ತಕ್ಕಂಥ ವಿಷಯ. ನಾನು ವಿಷಯ ಬಹಿರಂಗ ಪಡಿಸ್ತಾ ಇಲ್ಲ, ನೀವೆಲ್ಲ ಏನ್ ಹಿಂಗ್ ಮಾಡಿದ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಕೇಳಿದ್ದಾರೆ. ಅದು ಈ ಆಡಿಯೋ ಹೊರಗಡೆ ಬಂದಿದೆ. ಅದಕ್ಕೆ ನಾನು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಈ ರೀತಿ ಒಬ್ಬ ಹಿರಿಯ ಶಾಸಕರು, ಬಿ.ಆರ್. ಪಾಟೀಲ್ ಅಂತ ಹಿರಿಯ ಶಾಸಕರು ಇದು ಮೊದಲನೇ ಬಾರಿ ಹೇಳ್ತಾ ಇಲ್ಲ, ಬಹುಶಃ 3ನೇ ಬಾರಿ ಹೇಳ್ತಾ ಇದ್ದಾರೆ. ಇದು ಸರ್ಕಾರ ಬಂದ 6 ತಿಂಗಳಿಂದಲೇ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮನೆ ಮಾತಾಗಿದೆ. ಆದ್ರಿಂದ ಈ ಖಾತೆಯ ಸಚಿವರು ಯಾರಿದ್ದಾರೆ, ಏನು ಮನೆಗಳನ್ನ, ಬಡವರಿಗೆ ಮನೆಗಳನ್ನ ಹಂಚತಕ್ಕಂಥ ಖಾತೆ ಯಾರ ಹತ್ರ ಇದೆ? ಜಮೀರ್ ಅವ್ರ ಹತ್ರ ಇದೆ. ಜಮೀರ್ ಅವರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಯಾಕೆಂತ ಹೇಳಿದ್ರೆ, ಬಿ.ಆರ್. ಪಾಟೀಲ್ ಅವರು ಪತ್ರ ಕೊಡ್ತಾರೆ, ಆ ಪತ್ರಕ್ಕೆ ಮನೆಗಳು ಸಿಗೋದಿಲ್ಲ. ಅದೇ ಪತ್ರವನ್ನ ತೆಗೆದುಕೊಂಡು ಹೋಗಿ ದುಡ್ಡು ಕೊಟ್ರೆ ಆ ಪತ್ರಕ್ಕೇನೆ ದುಡ್ಡು ಕೊಟ್ಟ ಮೇಲೆ ಮನೆಗಳು ಸಿಗುತ್ತೆ. ಯಾವ ಹಳ್ಳಿಗಳಲ್ಲಿ ಹಳ್ಳಿಗಳಿಗೆ ಮನೆ ಕೇಳಿದ್ರು 20 ಮನೆ, 10 ಮನೆ, 15 ಮನೆ, ಈ ಥರ 935 ಮನೆಗಳು ಇಲ್ಲಿಗಲ್ಲಾಗಿ ಹಂಚಿಕೆ ಆಗಿದೆ ಅಂತ ಈಗೊಂದು ಸುದ್ದಿ ನಮಗೆ ಸಿಕ್ಕಿದೆ. ಈ ಥರ ಇದು ಗೊತ್ತಾಗಿರ್ತಕ್ಕಂಥದ್ದು. ಗೊತ್ತಾಗದೆ ಸಾವಿರಾರು ಮನೆಗಳಾಗಿದೆ. ಅಂದರೆ ಮನೆಗಳು ಏನು ಹಂಚಿಕೆ ಆಗಿದೆ, ದುಡ್ಡಿಲ್ದೇನೆ ಮನೆ ಹಂಚಿಕೆ ಆಗಿಲ್ಲ, ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ. ಆದ್ರಿಂದ ಏನು ಜಮೀರ್ ಅವರಿದ್ದಾರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೋ, ಮಂತ್ರಿಗಳ ಖಾತೆಗೂ ಹೋಗ್ತಾ ಇದೆಯೋ, ಇದೆಲ್ಲ ತನಿಖೆ ಆಗಬೇಕು. ಆದ್ರಿಂದ ಬಿ.ಆರ್. ಪಾಟೀಲ್ ಅವರೇ ಈ ರೀತಿ ಆರೋಪ ಮಾಡಿರ್ತಕ್ಕಂಥದ್ದು ಆಗಿರೋದ್ರಿಂದ ವಿರೋಧ ಪಕ್ಷದ ನಾಯಕರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಇದು. ಒಬ್ಬ ಆಡಳಿತ ಪಕ್ಷದ ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ 100ಕ್ಕೆ 100 ನಡೆದೇ ಇದೆ ಇದು. ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ನಾವು ಹೇಳಿರೋದಲ್ಲ, ಬಿಜೆಪಿಯವರು ಅಥವಾ JDSನವ್ರು ಹೇಳಿರೋದಲ್ಲ, ಆಡಳಿತ ಪಕ್ಷದ ಹಿರಿಯ ಶಾಸಕರು ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರು ಹೇಳ್ಬಿಡ್ಬೋದು, ನಾನು ಕರೆದು ಬರ್ತೀನಿ, ಏನಪ್ಪಾ ಬನ್ನಿ ಮಾತಾಡೋಣ ಅಂತ ಕರಿಬೋದು, ನೀವು ಮಾತಾಡ್ಬೋದು, ಮುಖ್ಯಮಂತ್ರಿಗಳು ಕರೆದ್ರೆ ಬರ್ತಾರೆ. ಆದ್ರೆ ನೀವು ಮಾತಾಡಿದ ತಕ್ಷಣನೇ ಭ್ರಷ್ಟಾಚಾರ ನಿಂತೋಗ್ಬಿಡತ್ತಾ? ಇಲ್ಲ. ಆದ್ರಿಂದ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಮಾನ್ಯ ಬಿ.ಆರ್. ಪಾಟೀಲ್ ಅವರಿಗೆ. ಈ ರೀತಿ ಸರ್ಕಾರವನ್ನ ಸ್ವಚ್ಛ ಮಾಡೋದಕ್ಕೆ, ಭ್ರಷ್ಟಾಚಾರಕ್ಕೆ ಒಂದು ಸರಿಯಾದ ಏಟನ್ನು ಕೊಡೋದಕ್ಕೆ ನೀವೇನು ಆಡಿಯೋನಲ್ಲಿ ಮಾತಾಡಿದ್ದೀರಾ, ಫೋನ್ನಲ್ಲಿ ಮಾತಾಡಿದ್ದೀರಾ, ಆ ವಿಷಯ ಹೊರಗಡೆ ಬಂದಿದೆ. ಹಾಗಾಗಿ ನಾನು ಬಿ.ಆರ್. ಪಾಟೀಲ್ ಅವರು ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಈ ಸರ್ಕಾರಕ್ಕೆ ಸರಿ ಮಾಡ್ತಕ್ಕಂಥ ವಿಷಯದಲ್ಲಿ ತಾವು ಬಲವಾಗಿ ನಿಂತ್ಕೊಳ್ಬೇಕು, ನಾವು ನಿಮಗೆ ಬೆಂಬಲಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಗುತ್ತಿಗೆಯಲ್ಲೂ ಕೂಡ ಒಂದಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಬಿಜೆಪಿ ರಸ್ತೆಗಿಳಿದು ಪ್ರತಿಭಟನೆ ಮಾಡಿತ್ತು. ಈಗ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರದ ಕೂಕೆ ಬರ್ತದೆ, ಇದನ್ನ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡುತ್ತೆ ಬಿಜೆಪಿ ಅನ್ನುವಂಥದ್ದು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಭ್ರಷ್ಟಾಚಾರ, ಈ ಉದಾಹರಣೆಗೆ ಅಬಕಾರಿ ಇಲಾಖೆನಲ್ಲೂ ಕೂಡ ಭ್ರಷ್ಟಾಚಾರ ಹೊರಗಡೆ ಬಂದಿದೆ, ಆಮೇಲೆ ಕಾರ್ಮಿಕ ಇಲಾಖೆನಲ್ಲಿ ಹೊರಗಡೆ ಬಂದಿದೆ, ಈಗ ವಸತಿ ಇಲಾಖೆನಲ್ಲಿ ಬಂದಿದೆ. ಈಗ ಈ ವಿಷಯವನ್ನು ನಾವು ಒಂದು ಹೋರಾಟವನ್ನು ತೆಗೆದುಕೊಳ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರ ಜೊತೆನಲ್ಲಿ ಚರ್ಚೆ ಮಾಡಿಬಿಟ್ಟು ನಾವು ಶಾಸಕರು, ವಿಪಕ್ಷ ನಾಯಕರು ಎಲ್ಲರ ಜೊತೆನಲ್ಲಿ ಮಾತಾಡಿಬಿಟ್ಟು
ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅವರು ರಾಜೀನಾಮೆಯನ್ನು ಕೊಡಬೇಕು, ತತ್ಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಕೈಗೊಳ್ತೇವೆ. ನಾವು ಮಾತುಕತೆ ಮಾಡಿ ನಿರ್ಣಯ ಮಾಡ್ತೇವೆ. ಮುಸ್ಲಿಮರಿಗೆ 15% ವಸತಿ ಯೋಜನೆಯಲ್ಲಿ ಮೀಸಲಿಟ್ಟಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ? ಇದರಲ್ಲೂ ಕೂಡ ಅಷ್ಟೇನೆ, ಈಗ 10% ಇದ್ದಿದ್ದನ್ನ 15% ಮನೆಗಳಿಗೆ ಹೆಚ್ಚಿಗೆ ಮಾಡಿದ್ದೀರಿ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಮುಸಲ್ಮಾನರಿಗೆ. ಓಕೆ, ಮುಸಲ್ಮಾನರು ಬಿಜೆಪಿಗೆ ವೋಟ್ ಹಾಕೋದಿಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ದಾರೆ ಅಂತಕ್ಕಂಥದ್ದು ಮನೆ ಮಾತು. ನಾನು ಕೇಳ್ತೇನೆ, ಅಲ್ಪಸಂಖ್ಯಾತರು ಮಾತ್ರ ವೋಟ್ ಹಾಕಿದಾರ ಕಾಂಗ್ರೆಸ್ಗೆ, ಹಿಂದೂಗಳು ವೋಟ್ ಹಾಕಿಲ್ವಾ? ಹಂಗಾದ್ರೆ 10%ಇಂದ 15% ವಸತಿ ಇಲಾಖೆನಲ್ಲಿ ಕೊಟ್ರಿ, 4% ರಿಸರ್ವೇಷನ್ನು ಸಿವಿಲ್ ಕಾಂಟ್ರಾಕ್ಟ್ ಗುತ್ತಿಗೆ ವಿಷಯದಲ್ಲಿ ಕೊಟ್ರಿ. ಅಂದರೆ ಅಲ್ಪಸಂಖ್ಯಾತರಿಗೆ ಈ ಸರ್ಕಾರದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿದೆ. ಯಥೇಚ್ಛವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಈ ಸರ್ಕಾರ ಮಾಡ್ತಾ ಇದೆ. ಆದರೆ SC ST OBCಗೆ ಏನು ಮಾಡ್ತಾ ಇದೆ ಈ ಸರ್ಕಾರ? ಅವ್ರ ಪಾಲಿಗೆ ಇರ್ತಕ್ಕಂಥ ರಿಸರ್ವೇಷನವನ್ನು ಕಿತ್ಬಿಟ್ಟು ನೀವು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೀರಿ. ಮತ್ತು 38,800 ಕೋಟಿ ರೂಪಾಯಿ SCP TSP ಹಣವನ್ನು ನೀವು ಗ್ಯಾರಂಟಿಗೆ ಬಳಕೆ ಮಾಡಿದ್ದೀರಿ. ಅಂದರೆ ಪದೇ ಪದೇ ನಿರಂತರವಾಗಿ SC ST OBCಗಳಿಗೆ ಈ ಸರ್ಕಾರದಲ್ಲಿ ಚಡಿ ಏಟು ಬೀಳ್ತಾ ಇದೆ. ಏನೇನೋ ಅಭಿವೃದ್ಧಿ ಇಲ್ಲ, ಆದರೆ ಅಲ್ಪಸಂಖ್ಯಾತರಿಗೆ ಮಾತ್ರ ಯಥೇಚ್ಛವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಈ ಸರ್ಕಾರ ಕೊಡ್ತಾ ಇದೆ. ಈಗ 4% ಆಯಿತು ಹೆಚ್ಚಳ ಸಿವಿಲ್ ಕಾಂಟ್ರಾಕ್ಟಲ್ಲಿ, 15% ಹೆಚ್ಚಳ ಆಯಿತು ವಸತಿ ಇಲಾಖೆನಲ್ಲಿ, ಮತ್ತು 10,000 ಕೋಟಿ ರೂಪಾಯಿ ನಾವು ನಿಮ್ಮ ಅಭಿವೃದ್ಧಿಗೋಸ್ಕರ ಕೊಡ್ತೀವಿ ಅಂತ ಹೇಳಿದ್ರಿ. ಬಜೆಟ್ನಲ್ಲಿ ಹೆಚ್ಚಿನ ಅವಕಾಶಗಳನ್ನು, ಹೆಚ್ಚಿನ ಸವಲತ್ತುಗಳನ್ನು ಕೊಟ್ರಿ. ಹೈಯರ್ ಎಜುಕೇಷನ್, ವಿದೇಶಕ್ಕೆ ಹೋಗೋದಕ್ಕೂ ಕೂಡ ಅಲ್ಪಸಂಖ್ಯಾತರಿಗೆ ನಾವು ಎಷ್ಟು 25 ಲಕ್ಷದವರೆಗೆ ನಾವು ಹಣ ಕೊಡ್ತೀವಿ ಅಂತ ಹೇಳಿದಿರಿ. ಅಂದರೆ ಹಿಂದೂಗಳಿಗೆ ಏನು ಕೊಡ್ತೀರಿ? ಹಾಗಾಗಿ ನಾನು ಇದನ್ನು ಕೇಳ್ತಾ ಇದ್ದೀನಿ, ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಅಲ್ಪಸಂಖ್ಯಾತರ ಮುಸಲ್ಮಾನರ ಪರವಾಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಸರ್ಕಾರ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ಧನ್ಯವಾದಗಳು ಸರ್. ಬಿಜೆಪಿ MLC ರವಿಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.